ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಅರೇಸ್ ಅಂದ್ರೆ ಏನು, ಅದನ್ನ ಹೇಗೆ ಉಪಯೋಗಿಸೋದು ಮತ್ತೆ ಡಿಫ್ರೆಂಟ್ ಅರೇ ಮೆಥಡ್ಸ್ ಯಾವ್ದ್ಯಾವ್ದು ಅಂತ ಕಲಿಯೋಣ ಬನ್ನಿ. ಜಾವಾಸ್ಕ್ರಿಪ್ಟ್ ಅಲ್ಲಿ ಅರೇಸ್ ಅಂದ್ರೆ ಏನು? ಅರೇಸ್ ಆರ್ ವೇರಿಯಬಲ್ಸ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್. ನಾವು ಯೂಶಲಿ ವೇರಿಯಬಲ್ಸ್ನ ಕ್ರಿಯೇಟ್ ಮಾಡಿದಾಗ ಜಾವಾಸ್ಕ್ರಿಪ್ಟ್ ಅಲ್ಲಿ ಅದಕ್ಕೆ ಯಾವ್ದಾದ್ರು ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಒಂದು ಸ್ಟ್ರಿಂಗ್ ವ್ಯಾಲ್ಯೂ ಇರ್ಬೋದು, ಅಥವಾ ಒಂದು ನಂಬರ್ ಇರ್ಬೋದು, ಅಥವಾ ಒಂದು ಬೂಲಿಯನ್ ವ್ಯಾಲ್ಯೂ ಇರ್ಬೋದು. ಆದರೆ ಅರೇಸ್ ಅಲ್ಲಿ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ನ ಅಸೈನ್ ಮಾಡಬಹುದು. ಅರೇಸ್ ಇನ್ ಜಾವಾಸ್ಕ್ರಿಪ್ಟ್ ಆರ್ ಇಂಡೆಕ್ಸ್ ಬೇಸ್ಡ್. ಅಂದ್ರೆ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ ಒಂದೇ ಅರೇಲಿ ಕೊಡೋದ್ರಿಂದ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಇಂಡೆಕ್ಸ್ ಅಂತ ಉಪಯೋಗಿಸ್ತೀವಿ. ಈ ಇಂಡೆಕ್ಸು ಇಟ್ ಸ್ಟಾರ್ಟ್ಸ್ ಫ್ರಮ್ ಝೀರೋ. ಅಂದರೆ ನಾವು ಯಾವಾಗಲೂ ನೆನಪು ಕಳ್ಕೊಂಡಿರ್ಬೇಕು, ಬೇರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಥರನೇ ಅರೇ ಜಾವಾಸ್ಕ್ರಿಪ್ಟಲ್ಲಿ ಇಂಡೆಕ್ಸು ಝೀರೋಯಿಂದ ಶುರು ಆಗುತ್ತೆ. ಇದು ಯಾವ ರೀತಿ ಅಂತ ನಾವು ಪ್ರಾಕ್ಟಿಕಲ್ ಆಗೇ ನೋಡ್ತೀವಿ. ಲೆಂತ್ ಪ್ರಾಪರ್ಟೀಸ್ ಯೂಸ್ ಟು ಗೆಟ್ ದ ಅರೇ ಲೆಂತ್. ಸೊ ನಾವು ಅರೇಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಸೈಜ್ ಕಂಡುಹಿಡಿಯೋದಕ್ಕೆ ಈ ಲೆಂತ್ ಪ್ರಾಪರ್ಟಿನ ಉಪಯೋಗಿಸ್ಕೊಬಹುದು. ಡಿಫ್ರೆಂಟ್ ಅರೇ ಮೆಥಡ್ಸ್ ಯಾವ್ದ್ಯಾವುದು? ಪಾಪ್. ಈ ಪಾಪ್ ಅನ್ನೋ ಮೆಥಡು ರಿಮೂವ್ಸ್ ದ ಲಾಸ್ಟ್ ಎಲಿಮೆಂಟ್ ಫ್ರಮ್ ದ ಅರೇ. ನಮಗೆ ಅರೇಯಲ್ಲಿ ಲಾಸ್ಟ್ ಎಲಿಮೆಂಟ್ನ ತೆಗಿಬೇಕು ಅರೇಯಿಂದ ಅಂದರೆ ಪಾಪ್ ಮೆಥಡ್ನ ಉಪಯೋಗಿಸ್ತೀವಿ. ಪುಷ್ ಅನ್ನೋ ಮೆಥಡು ಒಂದು ಹೊಸ ಎಲಿಮೆಂಟ್ನ ಅರೇಗೆ ಎಂಡಲ್ಲಿ ಆ್ಯಡ್ ಮಾಡುತ್ತೆ. ಅನ್ಶಿಫ್ಟ್ ಅನ್ನೋದು ಹೊಸ ಎಲಿಮೆಂಟ್ನ ಬಿಗಿನಿಂಗಲ್ಲಿ ಆ್ಯಡ್ ಮಾಡುತ್ತೆ. ಸೊ ನೀವು ಪುಷ್ ಮತ್ತು ಅನ್ಶಿಫ್ಟ್ಗೆ ಏನು ಡಿಫ್ರೆನ್ಸ್ ಅಂತ ಅರ್ಥ ಮಾಡ್ಕೊಬೇಕು. ಅನ್ಶಿಫ್ಟ್ ಅನ್ನೋದು ಬಿಗಿನಿಂಗ್ ಅಲ್ಲಿ ಆ್ಯಡ್ ಮಾಡುತ್ತೆ, ಪುಷ್ ಅನ್ನೋದು ಎಂಡ್ ಅಲ್ಲಿ ಆ್ಯಡ್ ಮಾಡುತ್ತೆ. ಇಂಡೆಕ್ಸ್ ಆಫ್ ರಿಟರ್ನ್ಸ್ ದ ಇಂಡೆಕ್ಸ್ ಆಫ್ ದ ಎಲಿಮೆಂಟ್. ನಾವು ಯಾವ ಎಲಿಮೆಂಟ್ನ ಸ್ಪೆಸಿಫೈ ಮಾಡಿರ್ತೀವೋ ಅದು ಯಾವ ಪೊಸಿಷನಲ್ಲಿ ಇದೆ ಅಂತ ನಮಗೆ ಈ ಮೆಥಡ್ ಹೇಳುತ್ತೆ. ಸಾರ್ಟ್ ಸಾರ್ಟ್ಸ್ ದ ಅರೇ ಎಲಿಮೆಂಟ್ಸ್ ಆಲ್ಫಾಬೆಟಿಕಲಿ. ನಮ್ಮ ಅರೇ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅದೆಲ್ಲಾನು ಆಲ್ಫಾಬೆಟಿಕಲ್ ಆಗಿ ಸಾರ್ಟ್ ಆಗತ್ತೆ. ಈಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆಗೆ ನೋಡೋಣ. ಇಲ್ಲಿ ಕೋಡ್ ಪೆನ್ ಎಡಿಟರ್ ಅಲ್ಲಿ ಒಂದು ಸ್ಯಾಂಪಲ್ HTML ಟೆಂಪ್ಲೇಟ್ ನ ಬರ್ತಿದ್ದೀನಿ. ಇಲ್ಲಿ ನನ್ನ ಜಾವಾಸ್ಕ್ರಿಪ್ಟ್ ಫೈಲಲ್ಲಿ ಫಸ್ಟ್ ಒಂದು ಅರೇನ ಡಿಫೈನ್ ಮಾಡ್ತೀನಿ. ಸೊ ನಾನು ಅರೇ ಡಿಫೈನ್ ಮಾಡೋದಕ್ಕೆ ನಾರ್ಮಲ್ ವೇರಿಯಬಲ್ ತರ ವ್ಯಾರ್ ಅಥವಾ ಲೆಟ್ ಅಥವಾ ಕಾನ್ಸ್ಟೆಂಟ್ ಕೂಡ ಉಪಯೋಗಿಸ್ಕೊಬಹುದು. ಸೊ ವ್ಯಾರ್ ಕೋರ್ಸಸ್, ನನ್ನ ಅರೇ ಹೆಸರು ಕೋರ್ಸಸ್ ಅಂತ ಮಾಡ್ತೀನಿ. ಇಲ್ಲಿ ನಾವು ಅರೇಸ್ನ ಎರಡು ರೀತಿ ಡಿಫೈನ್ ಮಾಡ್ಬೋದು. ಒಂದು ನ್ಯೂ ಅನ್ನೋ ಒಂದು ಕೀವರ್ಡ್ನ ಉಪಯೋಗಿಸಿ ಅರೇ ಅಂತ ನಾವು ಡಿಫೈನ್ ಮಾಡ್ಬೋದು. ಇಲ್ಲಿ ಇದು ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾರೆ. ಈ ಕನ್ಸ್ಟ್ರಕ್ಟರ್ ಒಳಗಡೆ ನಾವು ಪ್ಯಾರಾಮೀಟರ್ಸ್ ಅಂದ್ರೆ ನಮ್ಮ ಅರೇ ಎಲಿಮೆಂಟ್ಸ್ನ ಪಾಸ್ ಮಾಡಬಹುದು. ಇಲ್ಲಿ HTML, CSS, ಇಲ್ಲಿ ನಾನು ಸ್ಟ್ರಿಂಗ್ ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇರೋದ್ರಿಂದ ಕೋಟ್ಸ್ ಅಲ್ಲೇ ಹಾಕ್ತಾ ಇದ್ದೀನಿ. ಜಾವಾಸ್ಕ್ರಿಪ್ಟ್ ಅಂತ ನಾನು ಕೋರ್ಸಸ್ ಅನ್ನೋ ಒಂದು ಅರೇನ ಡಿಫೈನ್ ಮಾಡಿದ್ದೀನಿ. ಈಗ ಇದನ್ನ ನಾನು ಪ್ರಿಂಟ್ ಮಾಡಬೇಕು ಅಂದ್ರೆ ಕನ್ಸೋಲ್ ಡಾಟ್ ಲಾಗ್, ನೀವು ಡಾಕ್ಯುಮೆಂಟ್ ಡಾಟ್ ರೈಟ್ ಕೂಡ ಉಪಯೋಗಿಸ್ಕೊಬಹುದು. ನಾನು ಇಲ್ಲಿ ಕನ್ಸೋಲ್ ತೋರಿಸೋದಕ್ಕೋಸ್ಕರ ಈ ಕನ್ಸೋಲ್ ಡಾಟ್ ಲಾಗ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ಕೋರ್ಸಸ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೀವು ಗೂಗಲ್ ಕ್ರೋಮ್ ಉಪಯೋಗಿಸ್ತಾ ಇದ್ರೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡಿದ್ರೆ ನಿಮಗೆ ಕನ್ಸೋಲ್ ಸಿಗತ್ತೆ ಇಲ್ಲಿ. ಅಥವಾ ನಿಮಗೆ ಕೋಡ್ ಪೆನ್ ಎಡಿಟರ್ ಉಪಯೋಗಿಸ್ತಾ ಇದ್ರೆ ಇಲ್ಲಿ ನೀವು ಕನ್ಸೋಲ್ನ ಓಪನ್ ಮಾಡ್ಕೊಬಹುದು. ಸೊ ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನನ್ನ ಕನ್ಸೋಲಲ್ಲಿ ಏನು ಬರುತ್ತೆ ನೋಡೋಣ. ನನ್ನ ಕನ್ಸೋಲಲ್ಲಿ ನನ್ನ ಅರೇ ಪ್ರಿಂಟ್ ಆಗ್ತಾ ಇದೆ. ಸೊ ಅರೇಯಲ್ಲಿ 3 ಎಲಿಮೆಂಟ್ಸ್ ಇದೆ ಮತ್ತೆ ಅರೇ ಎಲಿಮೆಂಟ್ಸ್ ಯಾವ್ದ್ಯಾವುದು ಅಂತ ಇಲ್ಲಿ ನನಗೆ ಪ್ರಿಂಟ್ ಮಾಡ್ತದೆ. ಇದು ಒನ್ ಆಫ್ ದ ವೇ ಆಫ್ ಡಿಫೈನಿಂಗ್ ಅರೇಸ್. ಇನ್ನೊಂದು ಈಸಿಯೆಸ್ಟ್ ಮೆಥಡ್ ಮತ್ತೆ ತುಂಬಾ ಕಾಮನ್ ಆಗಿ ಯೂಸ್ ಮಾಡೋ ಮೆಥಡ್ ಅಂತಂದ್ರೆ ವೇರ್ ಕೋರ್ಸಸ್ ಅಂದ್ರೆ ಅರೇ ಹೆಸರು ಈಕ್ವಲ್ಸ್ ಸ್ಕ್ವೇರ್ ಬ್ರಾಕೆಟ್ಸ್. ಈ ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ನಾನು ನನ್ನ ಎಲಿಮೆಂಟ್ಸ್ನ ಡಿಫೈನ್ ಮಾಡೋದು. ಸೊ HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಈ ಥರ ನಾನು ಡಿಫೈನ್ ಮಾಡಿ ರನ್ ಮಾಡಿದ್ರು ನನಗೆ ಔಟ್ಪುಟ್ ಸೇಮ್ ಇರುತ್ತೆ. ಯಾಕಂದರೆ ದಿಸ್ ಇಸ್ ಇನ್ನೊಂದು ರೀತಿ ಅರೇ ಡಿಫೈನ್ ಮಾಡುವಂಥದ್ದು. ಈಗ ಈ ಅರೇಸ್ ನೀವು ಬರೀ ಸ್ಟ್ರಿಂಗ್ ವ್ಯಾಲ್ಯೂಸೇ ಇರಬೇಕು ಅಂತ ಇಲ್ಲ. ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಜಾವಾ, ಸಿ ಆ ಥರ ತೊಗೊಂಡ್ರೆ ನಿಮಗೆ ಸ್ಟ್ಯಾಟಿಕ್ಲಿ ಟೈಪ್ಡ್ ವೇರಿಯಬಲ್ಸ್ ಅಂದರೆ ನೀವು ಮೊದಲೇ ಆ ಅರೇ ಯಾವ
ಟೈಪ್ ಆಫ್ ವೇರಿಯೇಬಲ್ಸ್ನ ಹೋಲ್ಡ್ ಮಾಡತ್ತೆ ಅಂತ ಹೇಳಬೇಕಾಗತ್ತೆ. ಸೊ ಒಂದಾ ಅರೇಲಿ ಬರೀ ಇಂಟೀಜರ್ಸ್ ಇರಬೇಕು ಅಥವಾ ಬರೀ ಸ್ಟ್ರಿಂಗ್ ವ್ಯಾಲ್ಯೂಸ್ ಇರಬೇಕು, ಈ ತರ ಇರುತ್ತೆ. ಆದರೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಡೈನಮಿಕಲಿ ಟೈಪ್ಡ್ ವೇರಿಯೇಬಲ್ಸ್ ಇರೋದ್ರಿಂದ ನೀವು ಸ್ಟ್ರಿಂಗ್ಸ್ ಜೊತೆಗೆ ಒಂದು ನಂಬರ್ ಮತ್ತೆ ಒಂದು ಬೂಲಿಯನ್ ವ್ಯಾಲ್ಯೂ ಕೂಡ ಕೊಡಬಹುದು. ಈ ರೀತಿ ಕೊಟ್ಟರು ಜಾವಾ ಸ್ಕ್ರಿಪ್ಟ್ ಏನು ಕಂಪೈಲೇಷನ್ ಎರರ್ ಕೊಡ್ಲಾಂಗೆ ಅದನ್ನ ನಿಮ್ಮ ಅರೇ ಆಗಿ ಟ್ರೀಟ್ ಮಾಡುತ್ತೆ. ಸೊ ಇಲ್ಲಿ 5 ಎಲಿಮೆಂಟ್ಸ್ ಅಂತ ತೋರಿಸ್ತಾ ಇದೆ, ಜೊತೆಗೆ ನಂಬರ್ ಮತ್ತೆ ಒಂದು ಬೂಲಿಯನ್ ವ್ಯಾಲ್ಯೂ ಕೂಡ ಇದೆ. ಸೊ ನೀವು ಈ ರೀತಿ ಕೂಡ ನಿಮ್ಮ ಅರೇನ ನೀವು ಡಿಫೈನ್ ಮಾಡ್ಕೊಬಹುದು. ಸದ್ಯಕ್ಕೆ ನಾನು ಬರೀ ಸ್ಟ್ರಿಂಗ್ ವ್ಯಾಲ್ಯೂಸ್ನ ತಗೊಂತಾ ಇದ್ದೀನಿ. ಈಗ ನಿಮ್ಮ ಅರೇ ಲೆಂತ್ ಕಂಡು ಹಿಡಿಯೋದು ಹೆಂಗೆ? ನಾನು ಹೇಳಿದೆ ಲೆಂತ್ ಪ್ರಾಪರ್ಟಿ ಉಪಯೋಗಿಸ್ಬೇಕು ಅಂತ. ಅದಕ್ಕೆ ಕೋರ್ಸಸ್ console.log courses.length ಈ ರೀತಿ ನೀವು ಒಂದು ಪ್ರಾಪರ್ಟಿನ ಉಪಯೋಗಿಸ್ಕೊಬಹುದು. ಸೊ ಈ ಪ್ರೋಗ್ರಾಮ್ನ ನಾನು ರನ್ ಮಾಡಿದಾಗ ನನಗೆ ಔಟ್ಪುಟ್ ನನ್ನ ಅರೇ ಜೊತೆಗೆ ಅದರ ಲೆಂತ್ ಕೂಡ console.log ಅಲ್ಲಿ ಲಾಗ್ ಆಗುತ್ತೆ. ನೋಡಿ 3 ಅಂತ ಲಾಗ್ ಆಯಿತು. ಇಲ್ಲಿ 3 ಎಲಿಮೆಂಟ್ಸ್ ಇರೋದ್ರಿಂದ. ಈಗ ನನಗೆ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಎಲಿಮೆಂಟೇ ಬೇಕು ಅಥವಾ ಸೆಕೆಂಡ್ ಎಲಿಮೆಂಟೇ ಬೇಕು ಅಂದರೆ ನಾನು ಇಲ್ಲಿ ಕೋರ್ಸಸ್ ಸ್ಕ್ವೇರ್ ಬ್ರೇಕೆಟ್ ಆ ಇಂಡೆಕ್ಸ್ನ ಕೊಡ್ಬೋದು. ಸೊ ನಾನು ಇಲ್ಲಿ 1 ಅಂತ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋಣ. ಈಗ ರನ್ ಮಾಡ್ತಾ ಇದ್ದೀನಿ. ಈಗ ರನ್ ಮಾಡಿದಾಗ ನನಗೆ ಒಂದು ಎಲಿಮೆಂಟ್ ಮಾತ್ರ ಪ್ರಿಂಟ್ ಆಗುತ್ತೆ, CSS ಅಂತ ಪ್ರಿಂಟ್ ಆಗ್ತದೆ. ಯಾಕೆ ಅಂದರೆ ನಾನು ಇಲ್ಲಿ 1 ಅಂತ ಕೊಟ್ಟಿರೋದ್ರಿಂದ ಇದು ಇಂಡೆಕ್ಸ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಇಂಡೆಕ್ಸ್ ಯಾವುದರಿಂದ ಶುರು ಆಗುತ್ತೆ? 0 ಅಂತ ಶುರು ಆಗುತ್ತೆ. ಸೊ 0th ಇಂಡೆಕ್ಸ್ ಅಲ್ಲಿ HTML ಇದೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ CSS ಇದೆ. ಸೊ ನಾನು 1 ಅಂತ ಕೊಟ್ಟಾಗ ನನಗೆ CSS ಅಂತ ಪ್ರಿಂಟ್ ಆಯಿತು. 0 ಅಂತ ಕೊಟ್ಟಾಗ ನನಗೆ HTML ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ನೀವು ಇಂಡೆಕ್ಸ್ನ ಉಪಯೋಗಿಸ್ಕೊಂಡು ನೀವು ಅರೇ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡ್ಬೋದು. ಸೊ ಈಗ ಕೋರ್ಸಸ್ 0, ಇವಾಗ ನಾನು ಇದ್ರ ವ್ಯಾಲ್ಯೂನ ಚೇಂಜ್ ಮಾಡಬೇಕು ಅಂತಂದ್ರೆ ಇವಾಗ HTML ಬದಲು ನಾನು ಜಾವಾ ಅಂತ ಕೊಡ್ತೀನಿ. ಏನಾಗತ್ತೆ ನೋಡೋಣ. ರನ್ ಮಾಡಿದಾಗ ನನಗೆ 0th ಎಲಿಮೆಂಟ್ HTML ಬದಲು ಏನು ಬರಬೇಕು? ಜಾವಾ ಅಂತ ಬರ್ತದೆ. ಸೊ ಈ ರೀತಿ ನೀವು ಆ ಪೊಸಿಷನ್ನ ಉಪಯೋಗಿಸ್ಕೊಂಡು ನಿಮ್ಮ ಅರೇ ಎಲಿಮೆಂಟ್ನ ಮಾಡಿಫೈ ಕೂಡ ಮಾಡ್ಕೊಬಹುದು. ಹಾಗೆ ನೀವು ಬೇರೆ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು ಅಂದ್ರೆ ಈ ಪೊಸಿಷನ್ನ ಉಪಯೋಗಿಸ್ಕೊಬೋದು. ಕೋರ್ಸಸ್ ಈಗ ನನಗೆ 0, 1, 2 ಪೊಸಿಷನ್ಸ್ ಅಲ್ಲಿ ಇದೆ. ಸೊ 3rd ಪೊಸಿಷನ್ ಅಲ್ಲಿ ನಾನು ಜಾವಾ ಅಂತ ಹಾಕಬೇಕು. ಸೊ ಈಗ ನಾನು ಫುಲ್ ಅರೇನ ಪ್ರಿಂಟ್ ಮಾಡಿದ್ರೆ ಏನಾಗತ್ತೆ ಅಂತ ನೋಡೋಣ. ಸೊ ಕನ್ಸೋಲ್ನ ಕ್ಲಿಯರ್ ಮಾಡಿಕೊಂಡು ಈ ಪ್ರೋಗ್ರಾಮ್ನ ರನ್ ಮಾಡ್ತಿದ್ದೀನಿ. ಈಗ ನನ್ನ ಅರೇಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕು? 4 ಎಲಿಮೆಂಟ್ಸ್ ಇರಬೇಕು. HTML, CSS, JavaScript, ಜಾವಾ. ಈ ರೀತಿ ಕೊನೆಯಲ್ಲಿ ನನಗೆ ಜಾವಾ ಅಂತ ಆ್ಯಡ್ ಮಾಡಿಕೊಂಡೆ. ಬಟ್ ಎಷ್ಟೊಂದು ಸತಿ ನಿಮಗೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಗೋದಿಲ್ಲ. ಒಂದೊಂದ್ಸತಿ ನೀವು ಈ ವ್ಯಾಲ್ಯೂಸ್ನ ಸರ್ವರ್ ಸೈಡಿಂದ ತಗೊತಾ ಇರ್ತೀರ. ಅವಾಗ ನೀವು ಎಂಡಲ್ಲಿ ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಕರೆಕ್ಟ್ ಪೊಸಿಷನ್ ಗೊತ್ತಿರಲ್ಲ. ಅದಕ್ಕೆ ನೀವು ಇಲ್ಲಿ ಪೊಸಿಷನ್ ಕೊಡೋ ಬದಲು ಈ ಕೋರ್ಸಸ್ ಡಾಟ್ ಲೆಂತ್ ಅಂತ ಕೊಡ್ಬೋದು. ಸೊ ಇದೇನು ಮಾಡುತ್ತೆ, ನಮಗೆ ಲಾಸ್ಟಲ್ಲಿ ಅದನ್ನ ಆ್ಯಡ್ ಮಾಡುತ್ತೆ. ಸೊ ಇವಾಗ ನಾನು ರನ್ ಮಾಡಿದ್ರೆ ನನ್ನ ಔಟ್ಪುಟ್ ಸೇಮ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ಸೇಮ್ ಅಂದರೆ ಲಾಸ್ಟ್ 3rd ಪೊಸಿಷನ್ 0, 1, 2, 3 ಈ 3rd ಇಂಡೆಕ್ಸ್ ಪೊಸಿಷನ್ ಅಲ್ಲಿ ಜಾವಾ ಅಂತ ಆ್ಯಡ್ ಆಯಿತು. ಸೊ ಇದು ಬೆಸ್ಟ್ ಪ್ರಾಕ್ಟೀಸ್. ನೀವು ಹಾರ್ಡ್ ಕೋಡ್ ಮಾಡೋ ಬದಲು 1, 2, 3 ಅಂತ ಪೊಸಿಷನ್ಸ್ ಹಾರ್ಡ್ ಕೋಡ್ ಮಾಡೋ ಬದಲು ಈ ಥರ ಕೋರ್ಸಸ್ ಡಾಟ್ ಲೆಂತ್ ಅಂತ ತಗೊಂಡು ಮಾಡಿದ್ರೆ ಲಾಸ್ಟ್ ಪೊಸಿಷನ್ ಅಲ್ಲಿ ಇದು ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಇದು ಬಿಟ್ಟು ನೀವು ಪುಷ್ ಮತ್ತು ಪಾಪ್ ಮೆಥಡ್ಸ್ನ ಉಪಯೋಗಿಸ್ಕೊಬೋದು. ಈ ಪುಷ್ ಮೆಥಡ್ ಅಂತ ಏನು ಮಾಡುತ್ತೆ, ಲಾಸ್ಟಲ್ಲಿ ಅಂದರೆ ನಮ್ಮ ಅರೇ ಎಲಿಮೆಂಟ್ಸ್ಗೆ ಕೊನೆಯಲ್ಲಿ ನಮಗೆ ಒಂದು ಎಲಿಮೆಂಟ್ನ ಆ್ಯಡ್ ಮಾಡುತ್ತೆ. ಸೊ ಇಲ್ಲಿ ಕೋರ್ಸಸ್ ಡಾಟ್ ಪುಷ್ ಇನ್ನೊಂದು ಕೋರ್ಸ್ ಕೊಡ್ತೀನಿ ಪೈಥಾನ್ ಅಂತ. ಸೊ ಈಗ ನಮ್ಮ ಅರೇಲಿ ಏನಾಗುತ್ತೆ, ಇದನ್ನ ಕನ್ಸೋಲ್ನ ಕ್ಲಿಯರ್ ಮಾಡಿಬಿಟ್ಟು ರನ್ ಮಾಡಿದ್ರೆ ನಮಗೆ ಎಷ್ಟು ಎಲಿಮೆಂಟ್ಸ್ ಬರುತ್ತೆ. ಇಲ್ಲಿ ನಾವು ಎಂಡಲ್ಲಿ ಜಾವಾ ಅಂತ ಆ್ಯಡ್ ಮಾಡ್ತಾ ಇದೀವಿ, ಅದಾದಮೇಲೆ ಪುಷ್ ಮಾಡ್ತಾ ಇರೋದ್ರಿಂದ ಪೈಥಾನ್ ಲಾಸ್ಟಲ್ಲಿ ಆ್ಯಡ್ ಆಗ್ತದೆ. ಸೊ ನಮಗೆ ಇವಾಗ ಅರೇ ಅಲ್ಲಿ 5 ಎಲಿಮೆಂಟ್ಸ್ ಇದೆ. ಸೊ ಈ ರೀತಿ ನಾನು ಎಷ್ಟು ಎಲಿಮೆಂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಯಾವುದೇ ರೀತಿಯಾದ ಇಂಡೆಕ್ಸಸ್ ಉಪಯೋಗಿಸೋ ಅವಶ್ಯಕತೆ ಇರಲ್ಲ. ನಮ್ಮ ಪುಷ್ ಮೆಥಡ್ ಬೈ ಡಿಫಾಲ್ಟ್ ಆಗಿ ಎಂಡಲ್ಲಿ ಆ್ಯಡ್ ಮಾಡ್ಕೊತಾ ಹೋಗುತ್ತೆ.
ಸೊ ಈಗ ನಾನು ಮತ್ತೆ ರನ್ ಮಾಡಿದ್ರೆ ಪೈಥಾನ್ ಆದಮೇಲೆ ನನಗೆ SQL ಇರಬೇಕು. ಸೊ ಈ ರೀತಿ ನಾವು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಪಾಪ್ ಅನ್ನೋ ಮೆಥಡ್ ಏನು ಮಾಡುತ್ತೆ, ಲಾಸ್ಟಿಂದ ಎಲಿಮೆಂಟ್ಸ್ನ ತೆಗಿತಾ ಬರುತ್ತೆ. ಸೊ ನಾನು ಪಾಪ್ ಅಂತ ಒಂದ್ಸತಿ ಉಪಯೋಗಿಸಿದ್ರೆ ಏನಾಗುತ್ತೆ ಅಂದರೆ ಈ SQLನ ಎಂಡಲ್ಲಿ ಆ್ಯಡ್ ಮಾಡಿರ್ತೀವಲ್ವಾ ಅದು ರಿಮೂವ್ ಆಗುತ್ತೆ. ಸೊ ಇವಾಗ ನೀವು ಮತ್ತೆ ನೋಡ್ತಾ ಇದ್ರೆ ಬರೀ ಪೈಥಾನ್ ತನಕ ಇದೆ, ಯಾಕಂದರೆ SQLನ ನಾವು ಪುಷ್ ಮಾಡಿದ್ದೀವಿ ಮತ್ತೆ ಪಾಪ್ ಮಾಡ್ತಾ ಇರೋದ್ರಿಂದ ಆ SQL ಅನ್ನೋದು ಹೋಗಿರುತ್ತೆ, ಲಾಸ್ಟ್ ಎಲಿಮೆಂಟ್ ರಿಮೂವ್ ಆಗಿರುತ್ತೆ. ಸೊ ನಾನು ಇನ್ನೊಂದ್ಸತಿ ಪಾಪ್ ಅಂತ ಉಪಯೋಗಿಸಿದ್ರೆ ಪೈಥಾನ್ ರಿಮೂವ್ ಆಗುತ್ತೆ. ಈ ರೀತಿ ಪುಷ್ ಮತ್ತೆ ಪಾಪ್ ಮೆಥಡ್ಸ್ನ ಉಪಯೋಗಿಸ್ಕೊಬಹುದು. ಇದು ಬಿಟ್ಟು ನಾವು ಎಲಿಮೆಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಅನ್ಶಿಫ್ಟ್ ಅನ್ನೋ ಒಂದು ಮೆಥಡ್ನ ಉಪಯೋಗಿಸ್ಕೊಬೋದು. ಈ ಅನ್ಶಿಫ್ಟ್ ಏನು ಮಾಡುತ್ತೆ ಅಂದರೆ ನಮ್ಮ ಅರೇಯಲ್ಲಿ ಎಲಿಮೆಂಟ್ಸ್ನ ಮೊದಲು ಆ್ಯಡ್ ಮಾಡುತ್ತೆ, ಅಂದರೆ ಬಿಗಿನಿಂಗಲ್ಲಿ ಆ್ಯಡ್ ಮಾಡುತ್ತೆ. ಸೊ ಈಗ ನಾನು ಕನ್ಸೋಲ್ನ ಕ್ಲಿಯರ್ ಮಾಡಿಬಿಟ್ಟು ರನ್ ಮಾಡಿದ್ರೆ ನೀವು ಔಟ್ಪುಟ್ಟಲ್ಲಿ ಒಂದು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ DBMS ಅನ್ನೋದು ಎಂಡಲ್ಲಿ ಆ್ಯಡ್ ಆಗೋ ಬದಲು ಬಿಗಿನಿಂಗಲ್ಲಿ ಆ್ಯಡ್ ಆಯಿತು. ಯಾಕೆ ಅಂತಂದರೆ ನಾವು ಅನ್ಶಿಫ್ಟ್ ಅನ್ನೋ ಮೆಥಡ್ನ ಉಪಯೋಗಿಸಿದ್ದೀವಿ. ಸೊ ಇದು ಬಿಗಿನಿಂಗಲ್ಲಿ ಆ್ಯಡ್ ಮಾಡಿಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸ್ನು ಒಂದು ಲೆವೆಲ್ ಪುಷ್ ಮಾಡುತ್ತೆ. ಸೊ ಈ ರೀತಿ ಪುಷ್ ಮತ್ತು ಅನ್ಶಿಫ್ಟ್ ಎರಡೂ ನೀವು ಎಲಿಮೆಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು. ಪುಷ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ, ಅನ್ಶಿಫ್ಟ್ ಮಾಡಿದ್ರೆ ಬಿಗಿನಿಂಗಲ್ಲಿ ಆ್ಯಡ್ ಆಗುತ್ತೆ. ಇದನ್ನು ನೀವು ನೆನಪಿಟ್ಕೊಬೇಕು. ನೆಕ್ಸ್ಟ್ ನೀವು ಇಂಡೆಕ್ಸ್ ಆಫ್ ಅನ್ನೋ ಮೆಥಡ್ನ ಉಪಯೋಗಿಸ್ಕೊಬೋದು. ಈ ಇಂಡೆಕ್ಸ್ ಆಫ್ ಅನ್ನೋದು ನಮ್ಮ ಎಲಿಮೆಂಟ್ ಅರೇಯಲ್ಲಿ ಯಾವ ಪೊಸಿಷನಲ್ಲಿ ಇದೆ ಅನ್ನೋದು ಹೇಳುತ್ತೆ. ಸೊ console.log courses.index ಆಫ್, ಇಲ್ಲಿ O ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. ಇಲ್ಲಿ ನಾನು ಯಾವುದೋ ಒಂದು ಎಲಿಮೆಂಟ್ ಕೊಡ್ತೀನಿ. ಇವಾಗ ನನಗೆ CSS ಅನ್ನೋದು ನನ್ನ ಅರೇಯಲ್ಲಿ ಎಷ್ಟನೇ ಪೊಸಿಷನಲ್ಲಿ ಇದೆ ಅನ್ನೋದು ಬೇಕು. ಸೊ ಇದನ್ನು ರನ್ ಮಾಡಿದಾಗ ಈ ಇಂಡೆಕ್ಸ್ ಪೊಸಿಷನ್ ನಮಗೆ ವಾಪಸ್ ಬರುತ್ತೆ. ನೀವು ಇಲ್ಲಿ ನೋಡ್ತಾರೆ ಔಟ್ಪುಟ್ 2 ಅಂತ ಬಂತು, ಯಾಕೆಂದರೆ DBMS 0th ಪೊಸಿಷನಲ್ಲಿದೆ, HTML ಫಸ್ಟ್ ಪೊಸಿಷನಲ್ಲಿದೆ, CSS ಸೆಕೆಂಡ್ ಪೊಸಿಷನಲ್ಲಿ ಇದೆ. ಸೊ ನಮಗೆ 2 ಅಂತ ಬಂತು. ಸೊ ನೀವು ಇದೇ ಥರ ಜಾವಾ ಅಂತ ಮಾಡ್ಕೊಬೇಕು ಅಂತಂದರೆ ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಜಾವಾ ಯಾವ ಪೊಸಿಷನಲ್ಲಿದೆ ಅನ್ನೋದನ್ನ ನಮಗೆ ಇದು ಹೇಳುತ್ತೆ. 0 1 2 3 4th ಪೊಸಿಷನಲ್ಲಿ ಇದೆ ಅಂತ ನಮಗೆ ಔಟ್ಪುಟ್ ಬರ್ತದೆ. ಈ ರೀತಿ ಇಂಡೆಕ್ಸ್ ಆಫ್ ಅನ್ನೋ ಫಂಕ್ಷನ್ನ ಉಪಯೋಗಿಸ್ಕೊಬೋದು. ನೆಕ್ಸ್ಟ್ ನೀವು ಈ ಅರೇಸ್ನ ಸಾರ್ಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ನಾನು ಇದೆಲ್ಲ ಪ್ರಿಂಟ್ ಮಾಡಿದ್ಮೇಲೆ courses ಡಾಟ್ ಸಾರ್ಟ್ ಅನ್ನೋ ಒಂದು ಮೆಥಡ್ನ ಉಪಯೋಗಿಸ್ತೀನಿ. ಇದು ನಮಗೆ ಅರೇ ಎಲಿಮೆಂಟ್ಸ್ನ ಆಲ್ಫಾಬೆಟಿಕಲಿ ಸಾರ್ಟ್ ಮಾಡುತ್ತೆ. ಸೊ ಇವಾಗ ಮತ್ತೆ console.log courses ಅಂತ ಕೊಟ್ರೆ ಔಟ್ಪುಟ್ ಏನಂತ ಬರುತ್ತೆ, ಅಥವಾ ನೀವು ಡೈರೆಕ್ಟಾಗಿ ಈ courses.sort ಅನ್ನೋದನ್ನ ಇಲ್ಲಿ ಕೊಡಬಹುದು console.log ಅಲ್ಲಿ. ಸೊ ಇಲ್ಲಿ ಔಟ್ಪುಟ್ ಅಲ್ಲಿ ಏನು ಬರುತ್ತೆ ಅಂತ ನೋಡೋಣವಾ. ಫಸ್ಟ್ ನಾನು ನಾರ್ಮಲ್ ಅರೇನ ಪ್ರಿಂಟ್ ಮಾಡ್ತೇನೆ, ಆಮೇಲೆ courses.sort ಅಂತ ಪ್ರಿಂಟ್ ಮಾಡ್ತೇನೆ. ಇಲ್ಲಿ ಸೆಮಿಕೋಲನ್ ಹಾಕಿರೋದ್ರಿಂದ ಒಂದು ಕಂಪೈಲೇಷನ್ ಎರರ್ ಬಂತು, ಅದನ್ನ ತೆಗೆದು ರನ್ ಮಾಡೋಣ. ಸೊ ಈಗ ನನಗೆ ಔಟ್ಪುಟ್ ಅಲ್ಲಿ ಏನು ಬರಬೇಕು ನೋಡಿ, ಫಸ್ಟ್ ಅರೇ ಈ ಥರ ಇತ್ತು, DBMS HTML CSS ಅಂತ ರ್ಯಾಂಡಮ್ ಆಗಿ. ಈಗ ಆಲ್ಫಾಬೆಟಿಕಲ್ ಆಗಿ ಅದು ಸಾರ್ಟ್ ಆಗಿದೆ. ಸೊ CSS ಫಸ್ಟ್ ಬಂದಿದೆ, DBMS ಸೆಕೆಂಡ್ ಹೋಗಿದೆ, HTML JavaScript Python ಅಂತ ಈ ರೀತಿ ಪೊಸಿಷನ್ಸ್ ಚೇಂಜ್ ಆಗಿದೆ. ಈ ಥರ ನಾವು ಸಾರ್ಟ್ ಮೆಥಡ್ ಉಪಯೋಗಿಸ್ಕೊಂಡು ನಮ್ಮ ಅರೇ ಎಲಿಮೆಂಟ್ಸ್ನ ಆಲ್ಫಾಬೆಟಿಕಲ್ ಆಗಿ ಸಾರ್ಟ್ ಮಾಡ್ಕೊಬಹುದು. ಇದೆಲ್ಲ ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದು ಅರೇ ಮೆಥಡ್ಸ್. ಮತ್ತು ಈ ಅರೇ ಕಾನ್ಸೆಪ್ಟ್ಸ್ ಅನ್ನೋದು ಜಾವಾಸ್ಕ್ರಿಪ್ಟ್ ಅಲ್ಲ, ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ತುಂಬಾ ಇಂಪಾರ್ಟೆಂಟ್ ಮತ್ತು ತುಂಬಾ ಉಪಯೋಗಿಸೋವಂಥ ಒಂದು ಕಾನ್ಸೆಪ್ಟ್. ಸೊ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೀವು ನಮ್ಮ ವೆಬ್ಸೈಟ್ kaliyona.com ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾಸ್ಕ್ರಿಪ್ಟ್ ಜೊತೆಗೆ HTML ಮತ್ತು CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.